ಚಾಲಕನ ನಿಯಂತ್ರಣ ತಪ್ಪಿ ಸರ್ಕಾರಿ ಬಸ್ಸೊಂದು ಹಳ್ಳಕ್ಕೆ ಬಿದ್ದಿರುವಂಥ ಘಟನೆ ಮಂಡ್ಯ ಜಿಲ್ಲೆಯಲ್ಲಿ ನಡೆದಿದೆ. ಮಂಡ್ಯದ ತೂಬಿನಕೆರೆ ಗ್ರಾಮದಲ್ಲಿ ನಡೆದಿರುವಂಥ ಘಟನೆ ಇದೆ. ಈ ಅಪಘಾತದಲ್ಲಿ 10ಕ್ಕೂ ಹೆಚ್ಚು ಪ್ರಯಾಣಿಕರು ಗಾಯಗೊಂಡಿದ್ದಾರೆ. ಪ್ರಯಾಣಿಕರನ್ನ ಸ್ಥಳೀಯ ನಿವಾಸಿಗಳು ರಕ್ಷಿಸಿದ್ದಾರೆ. ಬಸ್ನಲ್ಲಿ ಒಟ್ಟು 30ಕ್ಕೂ ಹೆಚ್ಚು ಪ್ರಯಾಣಿಕರಿದ್ದಂಥ ಮಾಹಿತಿ ಲಭ್ಯ ಆಗಿದೆ. ಸರ್ಕಾರಿ ಬಸ್ಸೊಂದು ಹಳ್ಳಕ್ಕೆ ಬಿದ್ದಿರುವಂಥ ಘಟನೆ, ಚಾಲಕನ ನಿಯಂತ್ರಣ ತಪ್ಪಿ ಹಳ್ಳಕ್ಕೆ ಬಿದ್ದಿರುವಂಥ ಘಟನೆ ನೋಡ್ತಾ ಇದ್ದೀರಿ. ಅದಕ್ಕೆ ಸಂಬಂಧಿಸಿದಂಥ ದೃಶ್ಯಗಳನ್ನು, KSRTC ಬಸ್ಸು ಹಳ್ಳಕ್ಕೆ ಬಿದ್ದಿರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಒಟ್ಟು 30 ಮಂದಿ ಪ್ರಯಾಣಿಕರಿದ್ದರು ಅನ್ನೋ ಡೀಟೇಲ್ ಇದೆ. 10ಕ್ಕೂ ಹೆಚ್ಚು ಪ್ರಯಾಣಿಕರಿಗೆ ಗಾಯಗಳಾಗಿದೆ. ಅವರನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ನಂದೀಶ್ ಫೋನ್ ಸಂಪರ್ಕದಲ್ಲಿ. ನಂದೀಶ್, ಏನಾಯಿತು ಅಪಘಾತಕ್ಕೆ, ಏನು ಕಾರಣ ಮತ್ತು ಸದ್ಯ ಗಾಯಗೊಂಡವರ ಪರಿಸ್ಥಿತಿ ಹೇಗಿದೆ? ರಕ್ಷತ್, ಮಂಡ್ಯದಿಂದ ಮೈಸೂರಿನತ್ತ ತೆರಳುತ್ತಾ ಇದ್ದಂತ KSRTC ಬಸ್ ಒಂದು ಚಾಲಕನ ನಿಯಂತ್ರಣ ತಪ್ಪಿರುವಂತದ್ದು. ಏನು ಮಂಡ್ಯದಿಂದ ಸರ್ವಿಸ್ ರಸ್ತೆ ಮುಖಾಂತರವೇ ಮೈಸೂರಿನತ್ತ ತೆರಳುತ್ತಾ ಇದ್ರು. ಈ ಸಂದರ್ಭ ಏಕಾಏಕಿ ಚಾಲಕನ ನಿಯಂತ್ರಣ ತಪ್ಪುತ್ತೆ ಒಂದು ವಾಹನಕ್ಕೆ ಒಂದಕ್ಕೆ ಡಿಕ್ಕಿ ಹೊಡೆಯುವಂತಹ ಸಂದರ್ಭದಲ್ಲಿ ಅದನ್ನ ಟರ್ನ್ ಮಾಡಿದ ಸಂದರ್ಭ, ಸ್ಟೇರಿಂಗ್ ತಿರುಗಿಸಿದ ಸಂದರ್ಭದಲ್ಲಿ ಈ ಘಟನೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ತಕ್ಷಣ ಯಾವಾಗ ಸ್ಟೇರಿಂಗ್ ಅನ್ನ ತಿರುಗಿಸಿದ್ರು ತಕ್ಷಣವೇ ಹಳ್ಳಕ್ಕೆ ಬಿದ್ದಿರುವಂತದ್ದು. ಹಳ್ಳಕ್ಕೆ ಬಿದ್ದಂತಹ ಒಂದು ರಭಸಕ್ಕೆ ಬಸ್ನಲ್ಲಿದ್ದಂತಹ ಹಲವರಿಗೆ ಗಾಯಗಳು ಕೂಡ ಆಗಿದೆ ಅಂತ ಹೇಳಲಾಗ್ತಾ ಇದೆ. 30ಕ್ಕೂ ಹೆಚ್ಚು ಮಂದಿ ಆ ಒಂದು ಬಸ್ ನಲ್ಲಿ ಪ್ರಯಾಣವನ್ನು ಬೆಳೆಸ್ತಾ ಇದ್ರು. ಸದ್ಯಕ್ಕೆ 15ಕ್ಕೂ ಹೆಚ್ಚು ಮಂದಿಗೆ ಗಂಭೀರ ಗಾಯಗಳು ಕೂಡ ಆಗಿದೆ ಎಂಬ ಮಾಹಿತಿಗಳು ಕೂಡ ಲಭ್ಯವಾಗಿರುವಂತದ್ದು. ಆ ನಿಟ್ಟಿನಲ್ಲಿ ಈಗಾಗಲೇ ಸ್ಥಳಕ್ಕೆ ಅಲ್ಲಿದ್ದಂತ ಸ್ಥಳೀಯರು ಏನು ಬಸ್ ನಲ್ಲಿದ್ದಂತಹ ಪ್ರಯಾಣಿಕರನ್ನ ರಕ್ಷಣೆ ಮಾಡುವಂತ ಕೆಲಸವನ್ನು ಕೂಡ ಮಾಡಿರುವಂತದ್ದು. ಸ್ಥಳದಲ್ಲಿದ್ದಂತ ಎಲ್ಲರನ್ನೂ ಕೂಡ ಇದೀಗ ಆಸ್ಪತ್ರೆಗೆ ಸಾಗಿಸುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಸದ್ಯ ಪ್ರಾಣಾಪಾಯ ಯಾವುದೂ ಕೂಡ ಸಂಭವಿಸಿಲ್ಲ, ಆದ್ರೆ ಗಂಭೀರ ಗಾಯಗಳಾಗಿರುವಂತದ್ದು. ಅವರನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸುವಂತ ಕೆಲಸವನ್ನು ಕೂಡ ಮಾಡ್ತಾ ಇರುವಂತದ್ದು. ರಕ್ಷತ್, ಎಲ್ಲಿಂದ ಎಲ್ಲಿಗೆ ಹೋಗ್ತಿದ್ದ ಬಸ್ ನಂದೀಶ್ ಇದು? ರಕ್ಷತ್, ಮಂಡ್ಯದಿಂದ ಮೈಸೂರಿನತ್ತ ಒಂದು ಬಸ್ ತೆರಳ್ತಾ ಇತ್ತು. ಅಂದ್ರೆ ಬೆಂಗಳೂರಿನಿಂದ ಕೂಡ ಆ ಒಂದು ಬಸ್ ಬಂದಿರುವಂತದ್ದು. ಮಂಡ್ಯದಲ್ಲಿ ಬಸ್ ನಿಲ್ದಾಣಕ್ಕೆ ಬಂದು ಅಲ್ಲೊಂದಷ್ಟು ಪ್ರಯಾಣಿಕರನ್ನು ಕೂಡ ಹತ್ತಿಸ್ಕೊಂಡು ಅವರು ಮೈಸೂರಿನತ್ತ ತೆರಳುತ್ತಾ ಇರುವ ಮಾಹಿತಿಗಳು ಕೂಡ ಲಭ್ಯವಾಗಿರುವಂತದ್ದು. ಆ ಒಂದು ಏನು ಸರ್ವಿಸ್ ರಸ್ತೆಯ ಟರ್ನ್ ಇರುವಂತ ನಿಟ್ಟಿನಲ್ಲಿ ಒಂದು ಬೈಕ್ ಕೂಡ ಡಿಕ್ಕಿಯನ್ನ ಹೊಡೆದಿದೆ. ಬಳಿಕ ಅದು ನಿಯಂತ್ರಣ ತಪ್ಪಿ ಹಳ್ಳಕ್ಕೆ ಬಿದ್ದಿದೆ ಅಂತ ಹೇಳಲಾಗ್ತಾ ಇದೆ. ಈಗ ಅಲ್ಲಿ ಸ್ಥಳಕ್ಕೂ ಕೂಡ ಅಧಿಕಾರಿಗಳು ಮತ್ತೆ ಪೊಲೀಸ್ ಇಲಾಖೆ ಅಧಿಕಾರಿಗಳು ಕೂಡ ದೌಡಾಯಿಸ್ತಾ ಇದ್ದಾರೆ. ಅಲ್ಲಿ ಘಟನೆಗೆ ಕಾರಣ ಏನೆಂಬುದು ಅಲ್ಲಿ ಆ ಸ್ಥಳೀಯರು ಮಾಹಿತಿ ಕೊಟ್ಟ ಬಳಿಕ ತಿಳಿದು ಬರಲಿದೆ. ರಕ್ಷತ್, ಸೊ ಆಲ್ ಆರ್ ಸೇಫ್, ಈಗ ಏನು ಸಮಸ್ಯೆ ಇಲ್ಲ ಹಾಗಿದ್ರೆ? ಖಂಡಿತ ರಕ್ಷತ್, ಸದ್ಯಕ್ಕೆ 15ಕ್ಕೂ ಹೆಚ್ಚು ಮಂದಿಗೆ ಗಂಭೀರ ಗಾಯಗಳಾಗಿದೆ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಯಾವುದೇ ರೀತಿ ಪ್ರಾಣಾಪಾಯ ಸಂಭವಿಸಿಲ್ಲ, ಒಂದು ರೀತಿ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಸದ್ಯಕ್ಕೆ ಗಂಭೀರವಾಗಿರುವಂತಹ ಏನು ಪ್ರಯಾಣಿಕರಿಗೆ ಚಿಕಿತ್ಸೆ ಕೊಡಿಸುವಂತ ಕೆಲಸವನ್ನು ಕೂಡ ಇದೀಗ ಮಾಡ್ತಾ ಇರುವಂತದ್ದು. ಅದರ ಬಗ್ಗೆ ಸ್ಪಷ್ಟ ಒಂದು ಮಾಹಿತಿಗಳು ಕೂಡ ಕೆಲವೇ ಕ್ಷಣಗಳಲ್ಲಿ ಲಭ್ಯವಾಗಲಿದೆ. ರಕ್ಷತ್, ಥ್ಯಾಂಕ್ ಯು ನಂದೀಶ್ ಮಾಹಿತಿಗೆ. ದೃಶ್ಯ ಗಮನಿಸ್ತಾ ಇದ್ದೀರಿ, ಇದು ಬಸ್ಸು ಹಳ್ಳಕ್ಕೆ ಬಿದ್ದಿರುವಂಥ ದೃಶ್ಯ. ಇದು ಮೈಸೂರಿಗೆ ಹೋಗ್ತಿದ್ದಂಥ ಬಸ್ಸು ಅನ್ನುವಂಥ ಮಾಹಿತಿ ಇದೆ. 30ಕ್ಕೂ ಹೆಚ್ಚು ಪ್ರಯಾಣಿಕರಿದ್ದರು. ಅದರಲ್ಲಿ 15ಕ್ಕೂ ಹೆಚ್ಚು ಜನರಿಗೆ ಗಾಯ ಆಗಿದೆ. ಸದ್ಯದ ಮಾಹಿತಿ ಪ್ರಕಾರ ಯಾರಿಗೂ ಕೂಡ ಪ್ರಾಣಾಪಾಯ ಆಗಿಲ್ಲ, ಅದೃಷ್ಟವಶಾತ್. ತಕ್ಷಣ ಅಲ್ಲಿ ಸೇರಿದ್ದಂಥ ಸ್ಥಳೀಯರು ಬಸ್ಸಲ್ಲಿ ಸಿಕ್ಕಾಕೊಂಡಿದ್ದಂಥ ಪ್ರಯಾಣಿಕರನ್ನ ರಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಮತ್ತು ರಕ್ಷಣೆ ಮಾಡಿ ಸ್ಥಳೀಯ ಆಸ್ಪತ್ರೆಗೆ ಅವರನ್ನು ದಾಖಲಿಸಲಾಗಿದೆ. ಸ್ವಲ್ಪ ರೇ ರೋಡ್ ಬಿಟ್ಟು ಬನ್ನಿ. ರೋಡ್ ಬಿಡ್ರಪ್ಪ. ಮಂಡ್ಯದ ತೂಬಿನಕೆರೆಯಲ್ಲಿ ಸಂಭವಿಸಿರುವಂಥ ಅಪಘಾತ ಇದು. ಮೈಸೂರಿಗೆ ಹೋಗ್ತಾ ಇತ್ತು ಬಸ್ಸು ಅನ್ನುವಂಥ ಮಾಹಿತಿ. 30ಕ್ಕೂ ಹೆಚ್ಚು ಪ್ರಯಾಣಿಕರಿದ್ದರು. ನಿಯಂತ್ರಣ ತಪ್ಪಿದೆ. ಚಾಲಕನ ನಿಯಂತ್ರಣ ತಪ್ಪಿದಂಥ ಪರಿಣಾಮ ಒಂದು ಕಾರಿಗೆ ಡಿಕ್ಕಿ ಆಗೋದಿತ್ತು, ಬಸ್ಸು ಆಗುವಂಥ ಸಾಧ್ಯತೆ ಇತ್ತು. ಅದನ್ನು ತಪ್ಪಿಸೋದಕ್ಕೆ ಹೋದಂಥ ಸಂದರ್ಭದಲ್ಲಿ ಹಳ್ಳಕ್ಕೆ ಬಿದ್ದಿರೋದು. ಈ ಅಪಘಾತದಲ್ಲಿ ಯಾರಿಗೂ ಏನೂ ಆಗಿಲ್ಲ, ಸಣ್ಣ ಪುಟ್ಟ ಗಾಯಗಳಾಗಿದೆ. ರಕ್ತದ ಗುರುತುಗಳಿದ್ದಾವೆ, ನೋಡ್ತಾ ಇದ್ದೀರಿ. ನಮ್ಮ ಪ್ರತಿನಿಧಿ ಪ್ರಾಥಮಿಕವಾಗಿ ಕೊಟ್ಟಿರುವಂಥ ಮಾಹಿತಿಯ ಪ್ರಕಾರ ಸಣ್ಣ ಪುಟ್ಟ ಗಾಯಗಳಾಗಿದೆ ಅನ್ನುವಂಥ ಮಾಹಿತಿಯನ್ನು ಕೊಡ್ತಾ ಇದ್ರು.
10ಕ್ಕೂ ಹೆಚ್ಚು ಪ್ರಯಾಣಿಕರಿಗೆ ಗಾಯ ಆಗಿದೆ. ಅವರನ್ನು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ನೀಡಲಾಗ್ತಿದೆ ಅನ್ನೋದನ್ನು ವಿವರಿಸ್ತಾ ಇದ್ರು. ಸ್ಥಳೀಯರೇ ರಕ್ಷಣೆ ಮಾಡಿದರು ಅಂತ. ವಾಹನದಲ್ಲಿ ಅಂದರೆ ಬಸ್ನಲ್ಲಿ ರಕ್ತದ ಗುರುತುಗಳಿರೋದನ್ನು ಕೂಡ ನೀವು ಗಮನಿಸಬಹುದು. ಈ ದೃಶ್ಯದಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಬೈಕ್ ಇದು ಸ್ಕೂಟಿ ಜಾಲ್ರಿ ನೋಡೋ ಇಲ್ಲಿ ಗಂಟೆ ಬಂದೈತೆ ಜಾಲ್ರಿ ಅದು ಡಿವೈಡ್ ಬಾಕ್ಸಿ. ಇನ್ನು ಬಸ್ ಅಡಿಗೆ ಒಂದು ಬೈಕನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಸೊ ಇದು ಕೂಡ ಈಗ ಸ್ಪಷ್ಟತೆ ಇಲ್ಲ, ಏನಾಗಿದೆ ಅನ್ನೋದರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟತೆ ಇಲ್ಲ. ಸ್ಥಳೀಯರು ಕೊಟ್ಟಿರುವಂಥ ಮಾಹಿತಿ ಪ್ರಕಾರ ವಾಹನ ಒಂದಕ್ಕೆ ಡಿಕ್ಕಿಯಾಗೋದನ್ನು ತಪ್ಪಿಸೋದಕ್ಕೆ ಹೋದಂಥ ಸಂದರ್ಭದಲ್ಲಿ ಈ ರೀತಿ ಆಗಿದೆ, ಹಳ್ಳಕ್ಕೆ ಬಸ್ ಬಿದ್ದಿದೆ ಅನ್ನೋ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬಟ್ ಅಲ್ಲಿ ಒಂದು ಬೈಕು ಕೂಡ ಕಾಣಿಸ್ತಾ ಇದೆ. ಅಂದರೆ ಬಸ್ಸಿನ ವೀಲ್ ಅಡಿಯಲ್ಲಿ ಒಂದು ಬೈಕ್ ಕೂಡ ಕಾಣಿಸ್ತಾ ಇದೆ. ನೋಡ್ತಾ ಇದ್ದೀರಿ ಅಪಘಾತದ ದೃಶ್ಯವನ್ನ ನೀವೀಗ ನೋಡ್ತಾ ಇದ್ದೀರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.